ನಮಸ್ಕಾರ ಸ್ನೇಹಿತರೆ. ತನ್ಮಯ್ ಹಾಗೂ ತನ್ವಿ ಇಬ್ಬರು ತುಂಬಾ ನೊಂದಿದ್ದಾರೆ. ಏನು ಆಗೋದು ಬೇಡ ಅಂತ ಅವರು ಅಂದುಕೊಂಡಿದ್ದರು. ಆದರೆ ಈಗ ಅದೇ ಆಗುತ್ತಾ ಇದೆ. ಅಪ್ಪ ಅಮ್ಮ ಇಬ್ಬರು ಬೇರೆ ಆಗೋದು ಬೇಡ ಎಂದು ಅವರು ಅಂದುಕೊಳ್ಳುತ್ತಾ ಇದ್ದರು. ಆದರೆ ತಾಂಡವ್ ಆಡಿದ ಮಾತನ್ನು ಕೇಳಿ ಅವರಿಬ್ಬರು ಅಳುತ್ತಾ ಇದ್ದಾರೆ. ಪಪ್ಪ ಮಾಡ್ತಾ ಇರೋದು ಸರಿ ಇಲ್ಲ ಎಂದು ಗುಂಡಣ್ಣನಿಗೂ ಅರ್ಥ ಆಗಿದೆ. ನಂತರ ಅವರಿಬ್ಬರು ದೇವರ ಕೋಣೆಯಲ್ಲಿ ಕುಳಿತುಕೊಂಡು ದೇವರ ಹತ್ತಿರ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ದೇವರೇ, ದಯವಿಟ್ಟು ಅಪ್ಪ ಅಮ್ಮನನ್ನು ದೂರವಾಗಲು ಬಿಡಬೇಡ ಎಂದು ಹೇಳುತ್ತಾರೆ. ಅದಾದ ನಂತರ ತನ್ಮಯ್ ಕೋರ್ಟ್ ನೋಟಿಸ್ ಅನ್ನು ದೇವರ ದೀಪಕ್ಕೆ ಹಿಡಿದು ಸುಟ್ಟು ಹಾಕುತ್ತಾನೆ. ಅದರಿಂದ ಏನೂ ಆಗೋದಿಲ್ಲ ಎಂದು ತನ್ವಿ ಅವನನ್ನು ಹಿಡಿದುಕೊಂಡು ಅಳುತ್ತಾಳೆ. ಅಪ್ಪನಿಗೆ ಬುದ್ಧಿ ಬರಬೇಕು, ಇಲ್ಲ ಅಂದ್ರೆ ಎಲ್ಲವೂ ಹೀಗೆ ಇರುತ್ತದೆ ಎಂದು ಅವಳು ತನ್ಮಯ್ಗೆ ಹೇಳುತ್ತಾಳೆ. ಇನ್ನು ಇತ್ತ ಕುಸುಮ ತಾಂಡವ್ ಹತ್ತಿರ ಡೈವರ್ಸ್ ಕೊಡಬೇಡ ಎಂದು ಬೇಡಿಕೊಳ್ಳುತ್ತಾಳೆ. ಆದರೆ ಅವನು ಅವಳ ಮಾತನ್ನ ಕೇಳೋದಿಲ್ಲ. ನೀನು ಆಗ ಬಾವಿಗೆ ಬೀಳು ಎಂದು ಹೇಳಿದೆ, ನಾನು ಬಾವಿಗೆ ಬಿದ್ದೆ. ಈಗ ನೀನು ಮತ್ತೆ ಅದೇ ಬಾವಿಯಲ್ಲಿ ಜೀವನ ಮಾಡು ಎಂದು ಹೇಳುತ್ತಾ ಇದ್ದೀಯಾ? ಅದೆಲ್ಲ ನನ್ನಿಂದ ಸಾಧ್ಯ ಇಲ್ಲ ಅಮ್ಮ. ಇಷ್ಟು ದಿನ ನಾನು ಎಷ್ಟು ಹೇಳಿದ್ರು ನೀವು ಕೇಳ್ತಾ ಇರಲಿಲ್ಲ. ಈಗ ಕೋರ್ಟ್ ಮೂಲಕವೇ ಬಂದಿದೆ, ಹೋಗಿ ಬರಲೇಬೇಕು ಈ ಬಾರಿ ಎಂದು ಹೇಳಿದ್ದಾನೆ. ಕೋಪದಲ್ಲೇ ಒಂದಷ್ಟು ಮಾತುಗಳನ್ನ ಆಡಿ ಅವನು ಅಲ್ಲಿಂದ ಹೋಗಿದ್ದಾನೆ. ಆಗ ಕುಸುಮಾಗೆ ತುಂಬಾ ಬೇಸರ ಆಗಿದೆ. ಏನು ಹೇಳಿದ್ರು ಇವನು ಮಾತ್ರ ನನ್ನ ಮಾತನ್ನ ಕೇಳ್ತಾ ಇಲ್ಲ ಎಂದು ಅವಳಿಗೆ ಅಳು ಬಂದಿದೆ. ಕೊನೆಗೂ ನಾನೇ ನಿನ್ನ ಬಾಳನ್ನ ಹಾಳು ಮಾಡ್ದೆ ಭಾಗ್ಯ ಎಂದು ಅಳುತ್ತಾ ಕುಸುಮ ನೆಲಕ್ಕೆ ಕುಸಿದಿದ್ದಾಳೆ. ಇಲ್ಲ ಅತ್ತೆ, ನನ್ನ ಬಾಳಲ್ಲಿ ಹಾಳಾಗಿದೆ, ಎಲ್ಲಾ ಸರಿ ಇದೆ ಎಂದು ಭಾಗ್ಯ ನೋವಲ್ಲೂ ಅತ್ತೆಗೆ ನೋವಾಗಬಾರದು ಎಂದು ಈ ರೀತಿ ಮಾತನಾಡಿದ್ದಾಳೆ. ಅದನ್ನು ನೋಡಿ ಸುನಂದಾಗೆ ಬೇಸರ ಆಗಿದೆ. ಎಷ್ಟು ದಿನ ನೀವು ಹೇಳ್ತಾ ಇದ್ರಲ್ಲ ಸುನಂದ, ಆ ಮಾತು ಸರಿ, ನಿಮ್ಮ ಮಗಳ ಬದುಕನ್ನ ಹಾಳು ಮಾಡಿದ್ದು ನಾನೇ ಎಂದು ಕುಸುಮ ಹೇಳುತ್ತಾಳೆ. ಈಗ ಈ ಕುಸುಮ ಮಗ ದಾರಿ ತಪ್ಪಿದ್ದಾನೆ ಅಂದ್ರೆ ನೋಡಿದವರು ಏನು ಅಂದುಕೊಳ್ಳೋದಿಲ್ಲ ಹೇಳಿ. ಎಲ್ಲರ ಹತ್ತಿರವೂ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಎಂದು ಹೇಳಿದವಳೆ ನಾನಾಗಿದ್ದೆ. ಈಗ ಇವನು ನನ್ನ ಎದೆಗೆ ಒದ್ದು ಹೋಗಿಬಿಟ್ಟ ಎಂದು ಹೇಳುತ್ತಾಳೆ. ಭಾಗ್ಯಲಕ್ಷ್ಮಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಧಾರಾವಾಹಿಯಾಗಿದೆ. ಈ ಧಾರಾವಾಹಿಯಲ್ಲಿ ತಾಂಡವ್ ಹೆಂಡತಿಯನ್ನ ಬಿಟ್ಟು ಬೇರೆ ಒಬ್ಬಳನ್ನ ಮದುವೆಯಾಗಲು ಪ್ರಯತ್ನ ಮಾಡುತ್ತಾ ಇದ್ದಾನೆ. ಆದರೆ ಅವನಿಗೆ ಈಗಾಗಲೇ 2 ಮಕ್ಕಳಿದ್ದಾರೆ. ಆದರೂ ಶ್ರೇಷ್ಠ ಅವನನ್ನೇ ಮದುವೆ ಆಗಬೇಕು ಎಂದು ಹಠಕ್ಕೆ ಬಿದ್ದಿದ್ದಾಳೆ. ಸ್ನೇಹಿತರೆ, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.